ಶ್ರೇಯಸ್ ಮಂಜು ಆ್ಯಕ್ಟಿಂಗು ನೋಡಿ ಖುಷಿ ಆದೆ. ಮತ್ತು ಹೀರೋಯಿಂದು ಇಬ್ಬರದು ಫಸ್ಟ್ ಫಿಲಮ್ ಅನಿಸುತ್ತೆ. ಮತ್ತು ಫಸ್ಟ್ ಫಿಲಮ್ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ. ಮತ್ತು ಸ್ಟೋರಿ ಇನ್ನೂ ಸ್ವಲ್ಪ ಟ್ವಿಸ್ಟ್ ಬರುತ್ತೆ ಅಂತ ಕಾಯ್ತಿದ್ದೆ, ಬಟ್ ಇಲ್ಲ, ಚೆನ್ನಾಗಿದೆ. ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ಈ ಪಿಕ್ಚರ್ನ ನೋಡ್ಬೋದು ಅಂತ ಹೇಳ್ತೀನಿ. ಆ್ಯಕ್ಟಿಂಗ್ ಎಲ್ಲ ಇಷ್ಟ ಆಯಿತು. ಪ್ರೊಡ್ಯೂಸರು ರಮೇಶ್ ಯಾದವ್ ಅವರು ಇದ್ದಾರೆ, ಭಾಳ ಅದ್ಭುತವಾಗಿ ಬಂದಿದೆ. ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಒಳ್ಳೆ ಹೆಣ್ಮಕ್ಳ ಬಗ್ಗೆ ತುಂಬ ಚೆನ್ನಾಗಿ ಕಾಳಜಿ ಇಟ್ಟು ಸಿನಿಮಾ ಮಾಡಿದ್ದಾರೆ. ರಮೇಶ್ ಯಾದವ್, ಕೆ ಮಂಜು ಅವರು ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನೋಡ್ಬೋದು, 100% ಮೋಸ ಇಲ್ಲ. ಇದೆ ಸಿನಿಮಾದಲ್ಲಿ ಅಂತ ಯೂತ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ. ಫೇಸ್ಬುಕ್ ಎಲ್ಲ ಮೆಸೇಜ್ ಮಾಡಿ ಚೆನ್ನಾಗಿದೆ. ಓಕೆ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ. ಓಕೆ, ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೋದು ಸರ್, ಫ್ಯಾಮಿಲಿ ಸಂಪರ್ಕ. ಥ್ಯಾಂಕ್ ಯು. ಕಳೆಯ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ? ಆಬ್ವಿಯಸ್ಲಿ ಹೇಗೆ ಅನಿಸ್ತು ಸರ್ ನಿಮಗೆ? ನನಗೆ ತುಂಬ ವರ್ಷಗಳಿಂದ ಕ್ಲೋಸ್ ಫ್ರೆಂಡು ಶ್ರೇಯಸ್ಸು. ಸೊ ಪ್ರತಿಯೊಂದು ಸಿನಿಮಾಗೂ ಐ ಆಲ್ವೇಸ್ ಬಿನ್ ದೇರ್ ಫಾರ್ ಎಮ್. ಸೊ ಈ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಅವರು ಮತ್ತು ದುನಿಯಾ ವಿಜಯ್ ಸರ್ ಸೇರಿಕೊಂಡು. ತುಂಬ ಖುಷಿ ಆಗುತ್ತೆ. ಏನಂದರೆ ಶ್ರೇಯಸ್ ಒಂದು ಆ್ಯಕ್ಷನ್ ಮಾಡೋದಾಗಿರಲಿ, ಡ್ಯಾನ್ಸ್ ಮಾಡೋದಾಗಿರಲಿ, ಪ್ರತಿಯೊಂದಲ್ಲಿನೂ ಮಾತಾಡ್ಕೋತಾ ಇರ್ತೀವಿ. ಅವನಿಗೆ ಡ್ಯಾನ್ಸು ತುಂಬ ಪ್ರಾಕ್ಟೀಸ್ ಮಾಡ್ತಾನೆ. ಸೊ ಇದರೊಳಗೆ ತುಂಬ ಚೆನ್ನಾಗಿ ಮಾಡಿದ್ದಾನೆ ಶ್ರೇಯಸ್ ಅಂತ. ಇಲ್ಲಿ ರಿಯಲಿ ಲವ್ ದ ಸಿನಿಮಾ. ಸೊ ಎಲ್ಲ ಫ್ಯಾಮಿಲಿ ಕೂತ್ ನೋಡೋಂಥ ಸಿನಿಮಾ ಎಲ್ಲ ಬಂದು ಶ್ರೇಯಸ್ ಸಪೋರ್ಟ್ ಮಾಡಿದ್ದೆ ಕೇಳ್ಕೊಂಡು. ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ? ಇವತ್ತು ಹೇಗಿತ್ತು ಅವ್ರ ರೆಸ್ಪಾನ್ಸ್ ಎಲ್ಲ? ಸೂಪರ್. ಮಾರುತ ಫಸ್ಟ್ ಆಫ್ ಆಲ್ ನಾನು ಹೇಳೋಕ್ಕೇನು ಇಷ್ಟಪಡೋದಂದರೆ ಸೂಪರ್, ಒಳ್ಳೆ ಫ್ಯಾಮಿಲಿ ಸಿನಿಮಾ ಇದು. ಎಲ್ಲದು ಕಾಮಿಡಿ, ಫೈಟು, ಆ್ಯಕ್ಷನ್ನು, ಸಾಂಗ್ಸು, ಡ್ಯಾನ್ಸು ಎಲ್ಲದೂ ಇದೆ ಈ ಸಿನಿಮಾಲ್ಲಿ. ಒಳ್ಳೆ ಇಮೋಷನ್ಸ್ ಇದೆ ಸಿನಿಮಾಲ್ಲಿ. ಸ್ಟಾರ್ ಕಾಸ್ಟ್ ನೋಡಿದ್ರೇ ಗೊತ್ತಾಗುತ್ತೆ. ಎಲ್ಲರೂ ಸೀನಿಯರ್ ಆರ್ಟಿಸ್ಟು, ಎಲ್ಲರೂ ಸೂಪರಾಗಿ ಅಫ್ಕೋರ್ಸ್ ಆ ಥರ ಒಂದು ಸ್ಟಾರ್ ಕಾಸ್ಟ್ ಫಿಲ್ಮ್ ಮಾಡಿದ್ದಾರೆ. ಕಾಮಿಡಿಯಿಂದ ಹಿಡಿದು ಸಾಧು ಸರಿಂದ ಹಿಡಿದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಎಸ್ ನಾರಾಯಣ್ ಸರ್ದು ಡೈರೆಕ್ಷನ್ನು, ಅದ್ರ ಬಗ್ಗೆ ನಾವೆಲ್ಲ ಮಾತಾಡಲೇಬಾರ್ದು. ತುಂಬ ಚೆನ್ನಾಗಿದೆ ಓವರಾಲ್ ಹೇಳೋದು ನಾನು. ಶ್ರೇಯಸ್ ಆಗಿರಲಿ ಆ್ಯಂಡ್ ವಿಜಯ್ ಸರ್ ಆಗಿರಲಿ ಎಲ್ಲರೂ ಇದ್ದಾರೆ. ಸೊ ಎಲ್ರಿಗೂ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ ಈ ಸಿನಿಮಾ. ದಯವಿಟ್ಟು ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಿನ್ನ 4ನೇ ಸಿನಿಮಾ ಇವತ್ತು 2.5 ಗಂಟೆ ಸಿನಿಮಾನ ಪ್ರೇಕ್ಷಕರು ಎಂಜಾಯ್ ಮಾಡಿದ್ದಾರೆ. ನಿಮಗೆ ಅಭಿಮಾನಿಗಳ ಜೊತೆ ಕೂತ್ಕೊಂಡು ಎಷ್ಟು ಖುಷಿ ಆಯಿತು? ಖಂಡಿತ ಖುಷಿ ಇದೆ. ಇವತ್ತು ನಾನು ಫಸ್ಟ್ ಟೈಮ್ ಸಿನಿಮಾ ನೋಡ್ತಾ ಇರೋದು, ಬೃಂದ ಅವರು ಫಸ್ಟ್ ಟೈಮ್ ಸಿನಿಮಾ ನೋಡ್ತಾ ಇರೋದು. ಖಂಡಿತವಾಗ್ಲೂ ಖುಷಿ ಇದೆ. ಉತ್ತರ ಕರ್ನಾಟಕ ವಿಭಾಗದಿಂದ ಎಲ್ಲ ಮೆಸೇಜ್ ಮಾಡ್ತಾರೆ ಆಲ್ರೆಡಿ, ತುಂಬ ಇಷ್ಟ ಆಗ್ತಾರೆ ಅಂತ. ನಮ್ಮ ರಾಣ ಪುರುಷರು ಗುಜರಾತ್ ಪುರುಷೋತ್ತಮ ಹೊಸಪೇಟೆ ನೋಡಿ ತುಂಬ ಚೆನ್ನಾಗಿದೆ, ತುಂಬ ಜನಗಳು ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಸೊ ನನಗೆ ಇನ್ನೂ ಗೊತ್ತಿಲ್ಲ, ಜನಗಳನ್ನ ಕೇಳಿ ನಾನು, ಬಟ್ ಎಲ್ಲ ಕೂಗಾರು ಹಚ್ಚಾಡ್ತಾರೆ. ಸೊ ನನಗೊಂದು ಭಯ ಇದೆ, ಒಂದು ಟೆನ್ಷನ್ ಇದೆ. ಬಟ್ ಇಷ್ಟ ಆಗಿದೆ ಅಂತೆಲ್ಲ ಹೇಳ್ತಾರೆ, ಸೂಪರ್ ಅಂತ ತೋರಿಸೋಗ್ತಾರೆ. ಸೊ ನಾನು ಕಾಯ್ತಾ ಇದ್ದೀನಿ ಇನ್ನು ಹೆಚ್ಚಿನ ರಿವ್ಯೂಸ್ ಕೇಳೋಕ್ಕೋಸ್ಕರ. ನಿಮ್ಮದು ಮತ್ತು ದುನಿಯಾ ವಿಜಯ್ ಅವರ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಹೆಂಗೆ ಅದಕ್ಕೆಲ್ಲ ವಿಸಿಲ್ಗಳು ಬರ್ತಾ ಇತ್ತು, ಇಬ್ಬರ ಸೀನ್ಗಳು ಬರಬೇಕಾದ್ರೆ ಹೆಂಗೆ ಅನಿಸ್ತದೆ? ಅದೇ ಮಜಾ ಅಲ್ವಾ. ಎಲ್ಲರೂ ಅಂದ್ಕೊಂಡ್ರು ರೆಗ್ಯುಲರ್ ಆ್ಯಕ್ಷನ್ಸ್ ಇರುತ್ತೆ ಅಂತ, ಬಟ್ ನಮ್ಮ ಇಬ್ಬರ ಮಧ್ಯೆ ಇದ್ದಿದ್ದು ಸೀಕ್ವೆನ್ಸಸ್ ಬೇರೆ ಥರ ಇತ್ತು. ಜೊತೆಗೆ ವಿಜಯ್ ಸರ್ ಬರೀ 10 ನಿಮಿಷ ಆ ಥರ ಅಂತ ಅಂದ್ಕೊಂಡ್ರು. ಸೊ ವಿಜಯ್ ಸರ್ ಪೂರ್ತಿ ಸಿನಿಮಾ ಇರುತ್ತೆ ಅಂತ ಎಲ್ಲರೂ ಚೆನ್ನಾಗಿ ನೋಡಿದ್ರೆ ಗೊತ್ತಾಗಿದೆ. ಸೊ ಖಂಡಿತ ಖುಷಿ ಇದೆ. ಜೊತೆಗೆ ಸಾಧು ಸರ್ ಸೀಕ್ವೆನ್ಸಸ್, ಸಾಧು ಸರ್ ನಮಗೆ ಮಿಸ್ ಮಾಡೋದು ತುಂಬ ತಪ್ಪಾಗುತ್ತೆ. ದೇವರಣೆ ಅವ್ರು ಇದ್ದಿದ್ದಕ್ಕೆ ಒಂದಷ್ಟು ಸೀಕ್ವೆನ್ಸಸ್ ತುಂಬ ಚೆನ್ನಾಗಿ ಬಂತು. ಬೃಂದಾಚಾರ್ಯರು ಹೇಳಬೇಕು ಹೆಚ್ಚು ಮಟ್ಟಿಗೆ. ಯಾಕೆ ಎಲ್ಲ ಫಿಲಮಲ್ಲಿ ಲವ್ ಸಿಗೋದು ಕಷ್ಟ ಆಗುತ್ತೆ ಅಂತ? ಇಲ್ಲ, ಖಂಡಿತವಾಗ್ಲೂ ಕೊನೆಗೆ ತೋರಿಸ್ತೀವಲ್ಲ, ಕೊನೆಗೆ ಜನಕ್ಕೆ ಬಿಟ್ಟಿದ್ದು ಹೆಂಗೆ ಕೇಳ್ಕೊತಾರೆ ಅಂತ. ಸೊ ಒಂದು ಅಂದರೆ ಅವ್ರು ಕೊನೆಗೆ ಅನ್ಕೋಬೇಕಲ್ಲ ಸಿಗ್ತಾರಾ ಸಿಗಲ್ವಾ ಅಂತ. ಸೊ ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ. ಸೊ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಒಂದು ಐಡಿಯಾ ಅದು. ಅದನ್ನ ಕೇಳಿಬಿಡಿ. ಎಂಜಾಯ್ ಮಾಡೋದನ್ನ ನೋಡಿ ಡೆಫಿನೆಟ್ಲಿ ತುಂಬಾ ಖುಷಿ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಟೆನ್ಷನ್, ನರ್ವಸ್ನೆಸ್ ಕೂಡ ಡೆಫಿನೆಟ್ಲಿ ಇದೆ. ಬಿಕಾಸ್ ಇನ್ನು ಸ್ಟಾರ್ಟ್ ಅಷ್ಟೇನೆ ಜರ್ನಿ. ಮುಂದೆ ಹೇಗೆ ಹೋಗುತ್ತೆ, ಜನರು ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋ ಒಂದು ಥಾಟ್ ಡೆಫಿನೆಟ್ಲಿ ತಲೆಯಲ್ಲಿದೆ. ಸೋಷಿಯಲ್ ಮೀಡಿಯಾದ ದುರುಪಯೋಗ ಹೆಂಗಾಗುತ್ತೆ ಅನ್ನೋದು ಮಾರುತದಲ್ಲಿ ಗೊತ್ತಾಗ್ತಾ ಇದೆ. ಸೊ ನಿಮಗೆ ಏನಂತ ಪರ್ಸ್ನಲಿ ಕೂತ್ಕೊಂಡು ಈ ಸಿನಿಮಾನ ಇವತ್ತು ಐ ಗೆಸ್ ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಫಾರ್ ಶೋರ್. ಒಂದೊಂದು ಸಿನಿಮಾ ಮಾಡೋದಕ್ಕೂ ಒಂದು ಬೇರೆ ಬೇರೆ ರೀತಿಯ ಮೋಟೋ ಇರುತ್ತೆ. ಇದನ್ನ ಮಾಡಿರೋದು ಒಂದು ಒಳ್ಳೆ ಮೆಸೇಜ್ನ ಜನರ ತನಕ ಮುಗಿಸೋದಕ್ಕೆ ಅಂತ. ಬಿಕಾಸ್ ಸಿನಿಮಾಗೆ ಅಷ್ಟು ಪವರ್ ಇದೆ.
ಜನರು ಇನ್ಫ್ಲುಯೆನ್ಸ್ ಆಗ್ತಾರೆ. ಐ ಗೆಸ್ ಇದ್ರ ಮುಖಾಂತರ ಜನರೆಲ್ಲ ಒಂದು ಸ್ವಲ್ಪ ಎಚ್ಚೆತ್ಕೊಳ್ಳಿ ಅನ್ನೋ ಒಂದು ಭಾವನೆಯಿಂದ ಮಾಡಿರುವಂಥ ಸಿನಿಮಾ ಇದು. ಫಾರ್ ಶೋರ್ ಎಂಟರ್ಟೈನ್ಮೆಂಟ್ ಜೊತೆಗೆ ನಿಮಗೆ ಒಂದು ಒಳ್ಳೆ ಮೆಸೇಜ್ ಅಂತ ಡೆಫಿನೆಟ್ಲಿ ಸಿಗುತ್ತೆ. ಹಾಂ ಹೌದು, ಅಫ್ಕೋರ್ಸ್ ಈ ಸಿನಿಮಾ ನಾವು ಇವತ್ತು ಈ ಸಿನಿಮಾ ಜೊತೆಗೆ ನಿಮ್ಮ ಮುಂದೆ ನಿಂತಿದ್ದೀವಿ ಅಂತಂದರೆ ಅದಕ್ಕೆ ಒಂದು ದೊಡ್ಡ ಥ್ಯಾಂಕ್ ಯು ನಮ್ಮ ಪ್ರೊಡ್ಯೂಸರ್ಸ್ ಕೆ ಮಂಜು ಸರ್ ಆ್ಯಂಡ್ ರಮೇಶ್ ಯಾದವ್ ಸರ್. ಎಸ್ ನಾರಾಯಣ್ ಸರ್ ಕೂಡ ಥ್ಯಾಂಕ್ ಯು, ಹಾಗೂ ದುನಿಯಾ ವಿಜಯ್ ಕೂಡ ಥ್ಯಾಂಕ್ ಯು. ಯಾಕಂದರೆ ಈ ಸಿನಿಮಾ ಇಡೀ ಸಿನಿಮಾ ಬಂದು ನಮಗೋಸ್ಕರ ರವಿ ಸರ್ ಬಂದಿದ್ದಾರೆ ಒಂದು ರವಿ ಸರ್ ಅಂತ ಹ್ಯಾಟ್ಸ್ ಆಫ್ ಅದು ಯಾವಾಗಲೂ ರಶ್ಮಿಕಾಗೆ ಕೂಡ ರಶ್ಮಿಕಾ ಮಾಡಿದ್ದಾರೆ ಸರ್, ರಂಗಣ್ಣವ್ರು ಮಾಡಿದ್ದಾರೆ, ಹಲವಾರು ಕಲಾವಿದರು ಮಾಡಿದ್ದಾರೆ ಸರ್, ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಎಲ್ಲರೂ ಪ್ರೀತಿಯಿಂದ ಬಂದು ಮಾಡಿದ್ದಾರೆ. ಐ ಗೆಸ್ ನಮ್ಮ ಒಂದು ದೊಡ್ಡ ಹಾರ್ಟ್ ಫೆಲ್ ಥ್ಯಾಂಕ್ ಯು ಎಲ್ಲರಿಗೂ ಹೇಳಲೇಬೇಕು ನಾವು. ಥ್ಯಾಂಕ್ ಯು. ಥ್ಯಾಂಕ್ ಯು.